5 ವರ್ಷಗಳಾದರೂ ನಿಂತಿಲ್ಲ ಕುರುಕ್ಷೇತ್ರ ಸಿನಿಮಾದ ಸೈಡ್ ಎಫೆಕ್ಟ್. ಪೌರಾಣಿಕ ಕಥೆಗೆ ಸಿನಿಮಾ ತಂಡಕ್ಕೆ ಸಂಕಷ್ಟ ತಂದೊಡ್ತಿದ್ಯಾ? 2019ರಲ್ಲಿ ಸ್ಯಾಂಡಲ್ವುಡ್ನಲ್ಲಿ ತೆರೆಗೆ ಬಂದ ಕುರುಕ್ಷೇತ್ರ ಸಿನಿಮಾ ದೊಡ್ಡ ಯಶಸ್ಸು ಕಂಡಿದೆ. ನಿರ್ಮಾಪಕ ಮುನಿರತ್ನ ನಿರ್ಮಾಣದಲ್ಲಿ 3D ಮೋಡಿಯಲ್ಲಿ ತೆರೆ ಕಂಡ ಚಿತ್ರ ರಾಜ್ಯದ ಜನತೆಯನ್ನ ಹುಚ್ಚೆಬ್ಬಿಸಿತ್ತು. ಈ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕುರುವಂಶದ ದೊರೆ ದುರ್ಯೋಧನನಾಗಿ ಅಬ್ಬರಿಸಿದ್ರು. ಆದರೆ ಈಗ ಅಚ್ಚರಿ ಎಂಬಂತೆ ಈ ಕುರುಕ್ಷೇತ್ರದ ನಾಯಕ ದರ್ಶನ್ ಮತ್ತು ನಿರ್ಮಾಪಕ ಮುನಿರತ್ನ ಇಬ್ರು ಕೂಡ ಜೈಲು ಸೇರಿದ್ದಾರೆ. ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿದ್ರೆ, ಮುನಿರತ್ನ ಜೀವ ಬೆದರಿಕೆ ಕೇಸ್ನಲ್ಲಿ ಪೊಲೀಸರ ಅತಿಥಿಯಾಗಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕುರುಕ್ಷೇತ್ರ ಸಿನಿಮಾದಲ್ಲಿ ರೆಬೆಲ್ ಸ್ಟಾರ್ ಅಂಬರೀಶ್ ಭೀಷ್ಮನ ಪಾತ್ರ ಮಾಡಿದ್ರು. ಸಿನಿಮಾದ ಕೊನೆಯಲ್ಲಿ ಬಾಣದ ಹಾಸಿಗೆಯ ಮೇಲೆ ಸಾಯುವ ದೃಶ್ಯ ಶೂಟ್ ಮಾಡಲಾಗಿತ್ತು. ದುರಂತ ಅಂದ್ರೆ ಈ ಸಿನಿಮಾ ತೆರೆಗೆ ಬರುವ ಮುನ್ನವೇ ಅಂಬರೀಶ್ ಅವರು ನಮ್ಮನ್ನ ಅಗಲಿದ್ರು. ಇನ್ನು ಕುರುಕ್ಷೇತ್ರ ಸಿನಿಮಾದಲ್ಲಿ ಅಭಿಮನ್ಯು ಪಾತ್ರ ಮಾಡಿದ್ದು ನಿಖಿಲ್ ಕುಮಾರಸ್ವಾಮಿ. ಅಭಿಮನ್ಯು ಚಕ್ರವ್ಯೂಹದಲ್ಲಿ ಸಿಲುಕಿ ಸೋತಂತೆ ನಿಖಿಲ್ ರಾಜಕೀಯ ಚಕ್ರವ್ಯೂಹದಲ್ಲಿ ಸೋತು ಸುಣ್ಣವಾಗಿದ್ದಾರೆ. ಎಂಪಿ ಹಾಗೂ ಎಂಎಲ್ಎ ಚುನಾವಣೆ ಎರಡನ್ನು ನಿಖಿಲ್ ತೇಟ್ ಅಭಿಮನ್ಯುವಿನಂತೆಯೇ ಗೆಲ್ಲಲಾಗಲಿಲ್ಲ. ಇನ್ನು ಈ ಸಿನಿಮಾದಲ್ಲಿ ದುರ್ಯೋಧನನ ಪತ್ನಿ ಭಾನುಮತಿ ಪಾತ್ರ ಮಾಡಿದ್ದು ನಟಿ ಮೇಘನಾ ರಾಜ್. ಭಾನುಮತಿಯ ಪಾತ್ರ ಮಾಡಿದ್ದು ಮೇಘನಾ ಬದುಕೆ ಅಲ್ಲೋಲ ಕಲ್ಲೋಲವಾಗೋಯ್ತು. ಪ್ರೀತಿಸಿ ವರಿಸಿದ್ದ ಪತಿ ಚಿರಂಜೀವಿ ಸರ್ಜಾ ಅಕಾಲ ಮರಣವನ್ನಪ್ಪಿದ್ರು. ಸೇಮ್ ಸಿನಿಮಾದಲ್ಲಿ ಪತಿಯನ್ನ ಕಳೆದುಕೊಳ್ಳುವಂತೆ ನಿಜ ಬದುಕಲು ಮೇಘನಾ ತನ್ನ ಗಂಡ ಚಿರುವವರನ್ನ ಕಳೆದುಕೊಂಡ್ರು. ಇನ್ನು ಈ ಸಿನಿಮಾದಲ್ಲಿ ಕರ್ಣನ ಪಾತ್ರ ಮಾಡಿದ್ದು ಅರ್ಜುನ್ ಸರ್ಜಾ. ಕರ್ಣ ಹೇಳಿ ಕೇಳಿ ಶಾಪಗ್ರಸ್ತ. ದುರಂತ ಅಂದ್ರೆ ಈ ಸಿನಿಮಾದಲ್ಲಿ ನಟಿಸ್ತಾ ಇದ್ದ ವೇಳೆಯೇ ಅರ್ಜುನ್ ಸರ್ಜಾ ಮೇಲೆ ಮೀಟು ಆರೋಪ ಕೇಳಿಬಂತು. 4 ದಶಕಗಳ ವೃತ್ತಿ ಜೀವನದಲ್ಲಿ ಒಂದೇ ಒಂದು ಕಳಂಕವಿಲ್ಲದ ನಟನ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿತ್ತು. ಇದೆಲ್ಲ ಕಾಕತಾಳೀಯವೋ ಶಾಪವೋ ಗೊತ್ತಿಲ್ಲ. ಕುರುಕ್ಷೇತ್ರ ಸಿನಿಮಾಗೆ ಸಂಬಂಧಪಟ್ಟವರೆಲ್ಲ ಒಂದಲ್ಲ ಒಂದು ರೀತಿಯ ಸಂಕಷ್ಟವನ್ನ ಎದುರಿಸ್ತಲೇ ಇದ್ದಾರೆ. ಇನ್ನು 2004ರಲ್ಲಿ ತೆರೆಕಂಡ ಆಪ್ತಮಿತ್ರ ಸಿನಿಮಾದ ವಿಚಾರದಲ್ಲೂ ಇಂಥದ್ದೇ ಸುದ್ದಿ ಹರಿದಾಡಿತ್ತು. ಸೌಂದರ್ಯ ಸಾವು ಅನಂತರ ಡಾಕ್ಟರ್ ವಿಷ್ಣುವರ್ಧನ್ ಸಾವು ಕೂಡ ಸಿನಿಮಾದ ಪರಿಣಾಮವೇ ಎನ್ನುವ ಸುದ್ದಿ ಹರಿದಾಡಿತ್ತು. ಒಟ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಇಂಥ ಘಟನೆಗಳನ್ನ ಕೇಳ್ತಾ ಇದ್ರೆ ಸಿನಿಮಾಗೂ ಮತ್ತು ನಿಜ ಜೀವನಕ್ಕೂ ಲಿಂಕ್ ಇದೆಯಾ ಅನ್ನೋ ಸಂಶಯ ಮೂಡ್ತಿರೋದಂತೂ ನಿಜ.